ನಾವು ನಮ್ಮ ಲೈಫಲ್ಲಿ ಈ ಡ್ರಿಂಕಿಂಗ್ ವಾಟರ್ ಬಾಟಲ್ನ ನೋಡಿರ್ತೀವಿ, ಎಲ್ಲೆಲ್ಲೋ ಕುಡಿಯೋದು, ಎಲ್ಲೆಲ್ಲೋ ಬಿಸಾಕೋದು ಕುಡ್ದಾದ್ರ ಮೇಲೆ. ಇದರಿಂದ ತುಂಬ ಪೊಲ್ಯೂಷನ್ ಆಗ್ತಾಯಿದೆ. ಸೊ ಈ ಪ್ಲಾಸ್ಟಿಕ್ಕಿನ ಒಂದು ಡಿಕಂಪೋಸ್ ಮಾಡೋದೇ ಒಂದು ದೊಡ್ಡ ಕಷ್ಟದ ಕೆಲಸ. ನಾವು ಹೈಸ್ಕೂಲಲ್ಲೆಲ್ಲ ಓದಿದಂಗೆ ಈ ಪ್ಲಾಸ್ಟಿಕ್ನ ಡಿಕಂಪೋಸ್ ಮಾಡೋದು ತುಂಬ ಕಷ್ಟದ ಕೆಲಸ. ಹಾಗಾದರೆ ಈ ವಾಟರ್ ಬಾಟಲ್ನ ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ವಾ? ಕೆಲವು ರೀತಿಯಾಗಿ ಈ ಬ್ಯಾಂಬೋಸು ಅಂದರೆ ಬಿದಿರಿಂದ ಆಗಿರ್ತಕ್ಕಂಥ ವಾಟರ್ ಬಾಟಲ್ನೂ ಸಹ ಕೆಲವರು ಕಂಡುಹಿಡಿದ್ರು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಹಾಗಾದರೆ ಈ ವಾಟರ್ ಬಾಟಲನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂದರೆ, ಸೊ ಇದನ್ನು ನಾವು ಬಿಸಾಕಲೇಬಾರ್ದು, ನೀರಿನ ಜೊತೆ ಆ ವಾಟರ್ ಬಾಟಲ್ನ ತಿನ್ನೋ ಅಂತ ಇರಬೇಕು. ಈ ಥರ ಒಂದು ಆವಿಷ್ಕಾರವನ್ನು ನಮ್ಮ ಸ್ಪ್ಯಾನಿಷ್ ಸೈಂಟಿಸ್ಟ್ ಅವರು ಕಂಡುಹಿಡಿದ್ದಾರೆ. ಅದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಪ್ಲಾಸ್ಟಿಕ್ ಬಾಟಲಿಂದ ಆಗುವಂಥ ಹಾನಿಗಳನ್ನು ತಡೆಗಟ್ಟಲು ಇಂಗ್ಲೆಂಡ್ ಹಾಗೂ ಸ್ಪ್ಯಾನಿಷ್ ಸೈಂಟಿಸ್ಟ್ಗಳು ಒಗ್ಗೂಡಿ ಒಂದು ಹೊಸ ರೀತಿಯಾದಂತಹ ನೀರನ್ನು ಹಿಡಿಯುವಂತಹ ಒಂದು ವಸ್ತುವನ್ನು ಕಂಡುಹಿಡಿದಿದ್ದಾರೆ. ಇದನ್ನು ಓಹೋ ಎಂದು ಕರೆಯಲಾಗುತ್ತದೆ. ಹೆಸರೇ ವಿಚಿತ್ರವಾಗಿದೆಯಲ್ಲ. ಇದನ್ನು ಸ್ಕ್ರಿಪ್ಪಿಂಗ್ ರಾಕ್ಸ್ ಲ್ಯಾಬ್ ಎಂಬ ಯುವ ಕಂಪನಿ ಇತ್ತೀಚೆಗೆ ಪ್ರಸ್ತುತಪಡಿಸುತ್ತಿದೆ. ಹಾಗಾದರೆ ಈ ಖಾದ್ಯ ನೀರಿನ ಬಾಟಲನ್ನು ಹೇಗೆ ಯುಟಿಲೈಸ್ ಮಾಡ್ಬೋದು? ಇದು ಪ್ಲಾಸ್ಟಿಕ್ನಲ್ಲಿ ಕಟ್ಟಿರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿರ್ತಕ್ಕಂಥ ನೀರಿನ ಹಾಗೆ ಕಾಣಿಸ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಇದನ್ನು ಸಂಪೂರ್ಣವಾಗಿ ಬಾಯಿಗೆ ಹಾಕಿ ನುಂಗ್ಬೋದು. ಹಾಗಾದರೆ ಈ ವಸ್ತು ಯಾವುದರಿಂದ ಆಗಿರುತ್ತೆ? ಸೊ ಇದು ಮೇಯ್ನಾಗಿ ಸೋಡಿಯಂ ಅಲ್ಜಿನೇಟ್ ಮತ್ತು ಕ್ಯಾಲ್ಶಿಯಂ ಕ್ಲೋರೈಡಿಂದ ಆಗಿರುತ್ತೆ. ಹಾಗಾದರೆ ಈ ಸೋಡಿಯಂ ಅಲ್ಜಿನೇಟ್ ಹಾಗೂ ಕ್ಯಾಲ್ಶಿಯಂ ಕ್ಲೋರೈಡ್ ಎಂಬ ಕೆಮಿಕಲ್ ನಮ್ಮ ದೇಹಕ್ಕೆ ಯಾವ ರೀತಿಯಾದ ಎಫೆಕ್ಟ್ ಆಗಲ್ವಾ? ಈ ಸೋಡಿಯಂ ಕ್ಲೋರೈಡ್ ಅನ್ನೋದು ಮನುಷ್ಯನ ದೇಹಕ್ಕೆ ಯಾವುದೇ ರೀತಿಯಾದ ವಿಪರೀತವಾದ ಪ್ರಾಬ್ಲಮನ್ನು ಕೊಡೋದಿಲ್ಲ ಹಾಗೂ ಇದು ಸಂಪೂರ್ಣ ಸುರಕ್ಷಿತವಾಗಿರುತ್ತೆ. ಇದು 100% ಕಡಲಕಳೆ ಮತ್ತು ಸಸ್ಯಗಳಿಂದ ತಯಾರಿಸಲಾಗುತ್ತೆ. ಕಡಲಕಳೆ ಅಂದರೆ ಸಮುದ್ರದಲ್ಲಿ ಸಿಗ್ತಕ್ಕಂತಹ ವಸ್ತುವಿನಿಂದ, ಸಸ್ಯಗಳಿಂದ ತಯಾರಿಸಲಾಗುತ್ತದೆ. ಯಾವುದೇ ರೀತಿಯಾದಂತಹ ಎಕ್ಸ್ಪೈರಿ ಡೇಟ್ ಇಲ್ವಾ? ಎಸ್, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ. ಈ ವಿತಿನ್ 4 to 6 ವಾರದಲ್ಲಿ ಉಪಯೋಗಿಸಬೇಕು. ಅದು ಡಿಸ್ಅಡ್ವಾಂಟೇಜೇ ಇಲ್ವಾ? ಎಸ್, ಇದರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಹೈಜೀನ್ ಅನ್ನೋದು ಮೇಂಟೈನ್ ಮಾಡೋದು ಅತಿ ಪ್ರಮುಖವಾಗುತ್ತೆ. ನಾವು ಇದನ್ನು ಡೈರೆಕ್ಟಾಗಿ ತೆಗೆದುಬಿಟ್ಟು ಬಾಯಿಗೆ ಹಾಕ್ಕೊಂತೀವಿ ಅಂದರೆ ಆಗಲ್ಲ. ಬಾಯಿಗೆ ಹಾಕುವಾಗ ಮುಂಚೆ ನಮ್ಮ ಕೈ ಕ್ಲೀನಾಗಿ ತೊಳೆದಿರಬೇಕು. ನಂತರ ಈ ಬಬಲನ್ನು ಸಹ ನೀರಿನಲ್ಲಿ ವಾಶ್ ಮಾಡಬೇಕು. ಎರಡನೇದಾಗಿ ಇದರ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಸಣ್ಣ ಪ್ರಮಾಣದಲ್ಲಿ ಸಿಗುತ್ತೆ. ನಾನು ಆವಾಗಲೇ ಹೇಳಿದಾಗೆ 20 ml 50 ml ಈ ರೀತಿಯಾಗಿ ಸಿಗುತ್ತೆ. ತುಂಬ ಬೇರಿಕೆ ಆದವರು ಮೋರ್ ದೆನ್ 4-5 ತಿನ್ನಬೇಕಾಗತ್ತೆ. ಲಂಡನ್, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಬೋಸ್ಟನ್ನಲ್ಲಿ ಕೆಲವು ಪ್ರದೇಶಗಳಲ್ಲಿ ಅವೈಲೇಬಲ್ ಇದೆ. ಹಾಗಾದರೆ ಈ ಓಯೋ ಬಗ್ಗೆ ನಾವು ಇಷ್ಟು ತಿಳ್ಕೊಂಡ್ವಲ್ಲ, ಈ ಓಯೋ ಅನ್ನೋದು ನಮ್ಮ ಭಾರತದಲ್ಲೇ ಅವೈಲೇಬಲ್ ಇದೆಯಾ? ಇದ್ದರೆ ಇದರ ಕಾಸ್ಟ್ ಎಷ್ಟು? ನಾನು ಆವಾಗಲೇ ಹೇಳಿದಾಗೆ ಇದಿನ್ನೂ ಎಮರ್ಜಿಂಗ್ ಸ್ಟೇಟಲ್ಲಿದೆ. ಇದು ಲಂಡನ್, ಬೋಸ್ಟನ್ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಓಯೋ ಅನ್ನೋ ಕುಡಿಯೋ ನೀರಿನ ಒಂದು ಶೇಖರಣೆ ಅವೈಲೇಬಲ್ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇದು ಭಾರತ ಹಾಗೂ ಲಂಡನ್ನಿಂದ ಹೊರಗಿರ್ತಕ್ಕಂಥ ದೇಶಗಳಿಗೂ ಸಹ ಬರ್ಬೋದು. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.